ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ನೀಡುತ್ತಿದ್ದರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಪ್ರೀತಿಯ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಚಾನಲ್ ಮೇಲೆ ಇರಲಿ. ಒಳ್ಳೆ ವಿಡಿಯೋಗಳನ್ನು ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೇವೆ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಧನುರ್ ರಾಶಿಯವರ ಅದೃಷ್ಟದ ಕೀಲಿಕೈ ಯಾವುದು? ನಿಮ್ಮ ಜೀವನದ ಯಾವ ವಯಸ್ಸಿನಲ್ಲಿ ನಿಮ್ಮ ಭಾಗ್ಯೋದಯವಾಗ್ತಾ ಹೋಗುತ್ತೆ? ನಿಮ್ಮ ಜೀವನದ ಅದೃಷ್ಟದ ವರ್ಷಗಳು ಯಾವುವು ಎಂಬಂತಹ ಹಾಗೂ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪರಿಹಾರ ಹಾಗೂ ಉಪಾಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಧನುರ್ ರಾಶಿ ಅಗ್ನಿತತ್ವ ರಾಶಿ. ಧನಸ್ಸು ರಾಶಿಯವರು ಒಳ್ಳೆ ನಾಯಕರಾಗಿರ್ತಾರೆ. ಒಳ್ಳೆ ಲೀಡರ್ಶಿಪ್ ಕ್ವಾಲಿಟೀಸನ್ನು ನಿಮ್ಮಲ್ಲಿ ಕಾಣಬಹುದು. ಯಾವುದೇ ಕೆಲಸಕ್ಕಾದರೂ ಭಯವಿಲ್ಲದೆ ಮುನ್ನುಗ್ಗುವಂತಹ ಗುಣ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಏನೇ ಆದರೂ ಬೆನ್ನ ಹಿಂದೆ ಮಾತನಾಡುವುದಿಲ್ಲ. ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡ್ತೀರಾ. ಕಷ್ಟದಲ್ಲಿರುವವರನ್ನು ನೋಡಿದರೆ ನಿಮ್ಮ ಹೃದಯ ಮಿಡಿಯುತ್ತದೆ. ಅವಶ್ಯಕತೆಗೆ ಅನುಗುಣವಾಗಿ ಅವರಿಗೆ ಸಹಾಯವನ್ನು ಮಾಡುವಂತಹ ಉದಾರಿಗಳು ನೀವಾಗಿರ್ತೀರಾ. ತನ್ನ ಮನಸ್ಸಿನ ಇಚ್ಛೆಗಳಂತೆ ಜೀವಿಸುವವರು ನೀವು. ನಿಮ್ಮ ಅದೃಷ್ಟವನ್ನು ಹೊಳೆಯುವ ಹಾಗೆ ಮಾಡುವಂತಹ ನಿಮ್ಮ ಅದೃಷ್ಟದ ಗ್ರಹ ಯಾವುದು ಅಂತ ನೋಡೋದಾದರೆ ಸೂರ್ಯದೇವ. ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯಲು, ನಿಮ್ಮ ಲೈಫಲ್ಲಿ ಅತಿ ಹೆಚ್ಚು ಸಕ್ಸಸ್ಸನ್ನು ಪಡೆಯಲು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ಉಪಾಯಗಳನ್ನು ಮಾಡಬೇಕು ಅಂತ ನೋಡೋದಾದರೆ, ಧನಸ್ಸು ರಾಶಿಯವರಿಗೆ ಕರಿಯರ್, ಜಾಬ್ ಮತ್ತು ಬಿಸ್ನೆಸ್ಸಲ್ಲಿ ಸ್ಟ್ರಗಲ್, ಅಡೆತಡೆಗಳು ಉಂಟಾಗ್ತಾ ಇದ್ದರೆ ನೀವು ರಾತ್ರಿ ತಾಮ್ರದ ತಂಬಿಗೆ ಅಥವಾ ತಾಮ್ರದ ಗ್ಲಾಸಲ್ಲಿ ನೀರನ್ನು ತುಂಬಿಸಿ ಬೆಳಿಗ್ಗೆ ಎದ್ದ ಕೂಡಲೇ ಆ ನೀರನ್ನು ಕುಡಿಯುತ್ತಾ ಬನ್ನಿ. ಇದರಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಹಾಗೂ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ. ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು. ನಿಮಗೆ ಡೌಟ್ ಬರಬಹುದು, ಏನಪ್ಪ ಇದು ತಾಮ್ರದ ಗ್ಲಾಸಲ್ಲಿ ನೀರು ಕುಡಿಯೋದಕ್ಕೂ ಅದೃಷ್ಟ ಕೈ ಹಿಡಿಯೋದಕ್ಕೂ ಏನು ಸಂಬಂಧ ಅಂತ ಹೇಳ್ತೀನಿ. ನಿಮ್ಮ ಅದೃಷ್ಟದ ಗ್ರಹ ಸೂರ್ಯಗ್ರಹ. ಸೂರ್ಯಗ್ರಹಕ್ಕೆ ಸಂಬಂಧಿಸಿದಂತಹ ಧಾತು ಅಂದರೆ ತಾಮ್ರ. ಆದ್ದರಿಂದ ನೀವು ಸೂರ್ಯನ ಧಾತುವಾದಂತಹ ತಾಮ್ರವನ್ನು ಉಪಯೋಗಿಸುವುದರಿಂದ, ತಾಮ್ರದ ತಂಬಿಗೆ ಅಥವಾ ತಾಮ್ರದ ಗ್ಲಾಸಲ್ಲಿ ನೀರನ್ನು ಇಟ್ಟು ಕುಡಿಯುವುದರಿಂದ ಸೂರ್ಯಗ್ರಹ ನಿಮಗೆ ಒಳ್ಳೆಯ ಶುಭ ಫಲಗಳನ್ನು ಕೊಡಲು ಪ್ರಾರಂಭ ಮಾಡ್ತಾ ಹೋಗುತ್ತೆ. ಸೂರ್ಯಗ್ರಹವನ್ನು ನಿಮ್ಮ ಬರ್ತ್ ಚಾರ್ಟಲ್ಲಿ ಆಕ್ಟಿವೇಟ್ ಮಾಡಿಕೊಳ್ಬಹುದು. ಇದರ ಜೊತೆಗೆ ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು ಅಥವಾ ಓಂ ಗ್ರಿಣಿ ಆದಿತ್ಯಾಯ ಸೂರ್ಯಾಯ ಓಂ ಈ ಮಂತ್ರವನ್ನು 21 ಬಾರಿ ಅಥವಾ 108 ಬಾರಿ ಪ್ರತಿದಿನ ಬೆಳಿಗ್ಗೆ ಪಠಿಸುತ್ತಾ ಬನ್ನಿ. ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವುದರಲ್ಲಿ ಅನುಮಾನವೇ ಇಲ್ಲ. ನಿಮ್ಮ ಜೀವನದಲ್ಲಿ ಏನಾದರೂ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಅನ್ನೋದಾದರೆ, ಹಣಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಇದೆ ಅಂತ ಅನ್ನೋದಾದರೆ, ಶುಕ್ರವಾರ ದಿನದಂದು ಬೆಳ್ಳಿಯ ಉಂಗುರವನ್ನು ಹೆಣ್ಣು ಮಕ್ಕಳಾದರೆ ಬಲಗೈಗೆ ಧರಿಸಿಕೊಳ್ಳಿ, ಗಂಡು ಮಕ್ಕಳಾದರೆ ಎಡಗೈಗೆ ಧಾರಣೆಯನ್ನು ಮಾಡಬಹುದು. ಶುಕ್ರವಾರದ ದಿನದಂದು ಹುಳಿ ಪದಾರ್ಥಗಳನ್ನು ಸೇವಿಸಬಾರ್ದು. ಮೊಸರು, ನಿಂಬೆಹಣ್ಣು, ಹುಣಸೆಹಣ್ಣು ಈ ರೀತಿ ಮತ್ತು ಸಾಸ್, ಉಪ್ಪಿನಕಾಯಿ ಇವುಗಳನ್ನು ವರ್ಜಿಸಬೇಕಾಗುತ್ತೆ. ನೀವು ಧನುರ್ ರಾಶಿಯ ಅಧಿಪತಿ ಗುರುದೇವ. ನೀವು ನಿಮ್ಮ ಕುಂಡಲಿಯನ್ನು ನುರಿತಂತಹ ಜ್ಯೋತಿಷಿಗಳ ಸಲಹೆಯನ್ನು ತಗೊಂಡು ಎಲ್ಲೋ ಸಫೈರನ್ನು ಧರಿಸಬಹುದು. ನಿಮ್ಮ ಬಳಿ ಅಷ್ಟೊಂದು ದುಡ್ಡಿಲ್ಲ, ಹಣದ ಸಮಸ್ಯೆ ಇದೆ, ಎಲ್ಲೋ ಸಫೈರ್ ಕಾಸ್ಟ್ಲಿ ಇರ್ಬೋದು ಅಂತ ಅನ್ನೋದಾದರೆ ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ. ಆ ಅರಿಶಿಣದ ಕೊಂಬನ್ನು ಕುಟ್ಟಿ ಪುಡಿ ಮಾಡಿಕೊಳ್ಬೇಕಾಗುತ್ತೆ. ಈ ಅರಿಶಿಣದ ಪುಡಿಯನ್ನು ಒಂದು ಬಿಳಿ ಬಣ್ಣದ ದಾರಕ್ಕೆ ಹಚ್ಚಬೇಕು ಹಾಗೂ ಒಂದು ಬಿಳಿ ಬಟ್ಟೆಯಲ್ಲಿ ಒಂದು ಗಂಟನ್ನು ಕಟ್ಟಬೇಕು. ಆ ಕುಟ್ಟಿದಂತಹ ಅರಿಶಿಣವನ್ನು ಒಂದು ಸಣ್ಣ ಉಂಡೆ, ಒಂದು ಚಿಟಿಕೆಯಷ್ಟು ಸಾಕು, ಅಷ್ಟನ್ನು ಗಂಟು ಕಟ್ಟಿ ಇಟ್ಕೊಳ್ಳಿ. ಆ ಅರಿಶಿಣದ ಗಂಟನ್ನು ಕತ್ತಿಗೆ ಅರಿಶಿಣದ ದಾರದಲ್ಲಿ ಧರಿಸಬೇಕಾಗುತ್ತೆ. ನೀವು ಗುರುವಾರದಂದೇ ಧರಿಸಬೇಕು ಈ ಅರಿಶಿಣದ ದಾರ ಹಾಗೂ ಅರಿಶಿಣದ ಗಂಟನ್ನು. 6 ತಿಂಗಳಿಗೊಮ್ಮೆ ಈ ಅರಿಶಿಣದ ಗಂಟು ಹಾಗೂ ದಾರವನ್ನು ತೆಗೆದು ಮಣ್ಣಿನಲ್ಲಿ ಹೂತಾಕಬೇಕಾಗುತ್ತೆ. ಮತ್ತೆ ಹೊಸದಾದ ಅರಿಶಿಣದ ದಾರವನ್ನು ಧರಿಸ್ಕೊಳ್ಬಹುದು. ಈ ಉಪಾಯವನ್ನು ಮಾಡುವುದರಿಂದ ಗುರುಗ್ರಹದ ಆಶೀರ್ವಾದ ನಿಮ್ಮ ಮೇಲೆ, ಗುರುಗ್ರಹದ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಎಲ್ಲವೂ ಸಿಗ್ತಾ ಹೋಗುತ್ತೆ. ಧನಸ್ಸು ರಾಶಿಯವರ ಜೀವನದ ಯಾವ ವಯಸ್ಸಿನಲ್ಲಿ ನಿಮ್ಮ ಭಾಗ್ಯೋದಯವಾಗುತ್ತೆ ಹಾಗೂ ನಿಮ್ಮ ಅದೃಷ್ಟದ ವರ್ಷಗಳು ಯಾವುದು ಅಂತ ನೋಡೋದಾದರೆ 36ನೇ ವಯಸ್ಸು, 45, 54, 63ನೇ ವಯಸ್ಸು, 36, 45,
54, 63 ಈ ಏಜಲ್ಲಿ ಆಕಸ್ಮಿಕ ಧನಲಾಭ ಆಗಬಹುದು. ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗುವಂತಹ ಸಮಯ ಇದಾಗಿರುತ್ತೆ. ನಿಮ್ಮ ಜಾಬಲ್ಲಿ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಪ್ರಾಫಿಟ್ ಆಗಬಹುದು, ಇನ್ಕ್ರಿಮೆಂಟ್ ಆಗಬಹುದು, ಸ್ಯಾಲರಿಯಲ್ಲಿ ಹೈಕ್ ಆಗಬಹುದು ಈ ಟೈಮಲ್ಲಿ. ಅಥವಾ ನಿಮ್ಮ ತಂದೆ ಕಡೆಯಿಂದ ಪೂರ್ವಾರ್ಜಿತ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಪಾಸ್ತಿಗಳು ನಿಮ್ಮ ಕೈಗೆ ಸೇರಬಹುದು. ನೀವು ಈ ವಯಸ್ಸಿನಲ್ಲಿ ಮನೆಯನ್ನು ಕಟ್ತೀರಾ, ಸೈಟ್ ಖರೀದಿ ಮಾಡ್ತೀರಾ, ಜಮೀನು ಖರೀದಿಯನ್ನು ಮಾಡ್ತೀರಾ. ಮೇಲೆ ತಿಳಿಸಿದ ವಯಸ್ಸಿನಲ್ಲಿ ಅಂದರೆ ನಾನು ಹೇಳಿದಂತಹ ಈ ವಯಸ್ಸಿನಲ್ಲಿ ನಿಮ್ಮ ಜೀವನದಲ್ಲಿ ಏನಾದರೂ ಧನಲಾಭ, ಭೂಮಿ ಯೋಗ, ಪಿತ್ರಾರ್ಜಿತ ಆಸ್ತಿ ಸಿಗಲಿಲ್ಲ ಅಂತ ಆದರೆ ನೀವೇನು ಮಾಡಬೇಕು ಅಂದರೆ ಪ್ರತಿ ಶುಕ್ರವಾರ ಕೆಂಪು ಬಣ್ಣದ ಗುಲಾಬಿ ದಳಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಲಕ್ಷ್ಮೀ ಮಂತ್ರವನ್ನು ಪಠಿಸಬೇಕಾಗುತ್ತೆ. ಓಂ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರವನ್ನು 108 ಬಾರಿ ಪ್ರತಿ ಶುಕ್ರವಾರ ಪಠಿಸುವುದರಿಂದ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿದು ನಿಮ್ಮ ಜೀವನದಲ್ಲಿ ಭಾಗ್ಯೋದಯವಾಗುವುದರಲ್ಲಿ ಅನುಮಾನವೇ ಇಲ್ಲ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.